ಒಂದು ಸೂಪರಾಗಿರೋ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬಿಸಿ ಬಿಸಿ ಮುದ್ದೆ ಜೊತೆ ಮೊಟ್ಟೆ ಕೋಳಿ ಸಾಂಬಾರು ಸೂಪರಾಗಿರುತ್ತೆ. ಹಾಗೆಯೇ ಮೊಟ್ಟೆನ ಎಲ್ಲ ಬೇರೆ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆಯೇ ಚಿಕನ್ನು ಕೂಡ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವರು ಬರ್ನ್ ಮಾಡಿ ಕೊಟ್ಟಿರ್ತಾರೆ, ಕಪ್ಪುದಿರುತ್ತೆ, ಅದೆಲ್ಲ ನೀಟಾಗಿ ತೊಳಿಬೇಕು. ಹಾಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಜಾರ್ ತೊಗೊಂಡು ಒಂದು ಅರ್ಧ ಟೊಮೊಟೊ, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ. ನಾನು ನಾಟಿ ಬೆಳ್ಳುಳ್ಳಿ ಬಳಸೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನೇನು ಫುಲ್ಲು ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಹಾಗೆಯೇ ಉಜ್ಜಿ ಮೇಲಿನ ಸಿಪ್ಪೆ ಮಾತ್ರ ತೆಗೆದ್ರೆ ಸಾಕು. ಒಂದು 3ರಿಂದ 4 ಈರುಳ್ಳಿ, ಒಂದು 2ರಿಂದ 3 ಈರುಳ್ಳಿ ಮೀಡಿಯಮ್ ಸೈಜ್ದು, ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜ್ದು. ಮತ್ತು ನಾವು ಒಗ್ಗರಣೆಗೂ ಹಾಕ್ತೀವಿ, ಇದು ರುಬ್ಬಕ್ಕಷ್ಟೇ. ಹಾಗೆಯೇ ಮಸಾಲೆ, ಚಕ್ಕೆ ಲವಂಗ ಈ ಥರದ ಮಸಾಲೆ ನಾನು ಒಂದು ಮಸಾಲೆ ಡಬ್ಬದ್ದು ಶಾರ್ಟ್ಸಲ್ಲಿದೆ ವಿಡಿಯೋ, ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡಿ ಬನ್ನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅರಿಶಿನ ಮತ್ತು ಚಕ್ಕೆ, ಹಾಗೆಯೇ ಮರಾಠಿ ಮೊಗ್ಗು ಮತ್ತು ಮರಾಠಿ ಹೂ ಅಂತ ಬರುತ್ತೆ, ಅದು ತುಂಬ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಒಂದು ಚೂರು ಹಾಕ್ತೀನಿ, ಅದಷ್ಟೇ, ಜಸ್ಟ್ ಫ್ಲೇವರ್ಗೆ ಅಷ್ಟೇ. ಆಮೇಲೆ ಮರಾಠಿ ಮೊಗ್ಗು ಒಂದು 2 ಮರಾಠಿ ಮೊಗ್ಗು ಹಾಕ್ತೀನಿ. ಆಮೇಲೆ ಲವಂಗ ಒಂದು 2ರಿಂದ 3 ಅಥವಾ ಒಂದು 3 ಹಾಕಿದ್ರೆ ಚೆನ್ನಾಗಿರುತ್ತೆ, 3 ಲವಂಗ. ಇದನ್ನೆಲ್ಲ ಹಾಕಿ ಹಾಗೆಯೇ ನೀರೇನು ಹಾಕೋದು ಬೇಡ, ಹಾಗೆಯೇ ರುಬ್ಕೊಂಡ್ರೆ ಸಾಕು. ಆ ಈರುಳ್ಳಿ ನೀರೇ ಫುಲ್ಲು ಜಾಸ್ತಿ ಇರುತ್ತೆ, ಹಂಗಾಗಿ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಸೊಪ್ಪು ಏನೇನಪ್ಪ ಅಂತ ಅಂದರೆ ಮೆಂತ್ಯ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಿ ನಾನು. ಚಿಕನ್ ಸಾಂಬಾರಿಗೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪುದೀನ ತುಂಬ ಜಾಸ್ತಿ ಹಾಕಲ್ಲ, ಪುದೀನನ ಒಂದು ಸ್ವಲ್ಪ ಪುದೀನ. ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಟ್ಟಿಗೆ ತೊಳೆದಿಟ್ಕೊಂಡಿದ್ದೆ, ಹಾಗೆ ಹೆಚ್ಕೊಂಡೆ. ಹಾಗೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕೋಣ. ತುಂಬ ಜಾಸ್ತಿನೂ ಹಾಕ್ಬಾರ್ದು, ತುಂಬ ಕಮ್ಮಿನೂ ಹಾಕ್ಬಾರ್ದು, ಸ್ವಲ್ಪ ಮೀಡಿಯಮ್ ಹಾಕಿದ್ರೆ ಎಣ್ಣೆ ಒಳ್ಳೆಯದು. ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ ಹಾಕೋಣ. ಈರುಳ್ಳಿನ ಸ್ವಲ್ಪ ಬಾಡಿಸೋಣ, ಒಂದು ಸ್ವಲ್ಪ ಕೆಂಪಗೆ ಬಾಡಬೇಕಿದು. ಮಾಮೂಲಿ ವೆಜ್ ಸಾಂಬಾರಿಗೆ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಇನ್ನೂ ಬಾಡಿಲ್ಲ ಅನ್ನಂಗೆ ಬಿಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಫ್ರೈ ಆದರೆ ತುಂಬ ಒಳ್ಳೆಯದು. ನಾನ್ ವೆಜ್ಜಿಗೆಲ್ಲ ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ, ಸಾಂಬಾರಿಗಾಗಲಿ ಬಿರಿಯಾನಿಗಾಗಲಿ ಏನಕ್ಕಾಗಲಿ. ಹಂಗಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೆಂತ್ಯ 3 ಹಾಕಿ ಒಗ್ಗರಣೆಗೆ ಹಾಕೋದು. ನಾನು ಯಾವಾಗಲೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಅದೆಲ್ಲ ಒಗ್ಗರಣೆಗೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಅದು ಬಾಡಿದ್ಮೇಲೆ ಟೊಮೊಟೊ, ಆಮೇಲೆ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಅದಕ್ಕೆ ಹಾಕಿ ಸೇರಿಸಿ ಅದನ್ನು ಸ್ವಲ್ಪ ಬಾಡಿಸ್ತೀನಿ. ಆ ಮಸಾಲೆ ನಾನು ಹುರ್ಕೊಂಡಿಲ್ಲ ಮಸಾಲೆನ, ಹಂಗಾಗಿ ಇಲ್ಲೇ ಒಗ್ಗರಣೆಲೇ ಜಾಸ್ತಿ ಬಾಡಿಸ್ಕೊತೀನಿ. ಅದೆಲ್ಲ ಬಾಡಿದೆ ಇನ್ನೇನು ಅನ್ನೋ ಟೈಮಲ್ಲಿ ಚಿಕನ್ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನೆಲ್ಲ ಅದಕ್ಕೆ ಸೇರಿಸ್ತೀನಿ. ನೋಡಿ ಆ ಥರ ಕಪ್ಪಗಿರುತ್ತೆ, ಅವರು ಅದನ್ನು ಬರ್ನ್ ಮಾಡಿ ಕೊಟ್ಟಿರ್ತಾರೆ ಅಲ್ಲ ಮೇಲೆಲ್ಲ, ಹಂಗಾಗಿ ಅದನ್ನು ತೊಳೆಯೋವಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಮನೆಯವರಂತೂ ಬೈತಾ ಇರ್ತಾರೆ, ಎಷ್ಟೊತ್ತು ತೊಳಿತೀಯ ನೀನು ಅದನ್ನು ಅಂತ. ನನಗೆ ಅದನ್ನೆಲ್ಲ ನೀಟಾಗಿ ಉಜ್ಜಿ ಸ್ಪೂನಲ್ಲಿ ಅದನ್ನೆಲ್ಲ ನೀಟಾಗಿ ತೊಳೆದ್ರೆ ಸಮಾಧಾನ ಆಗುತ್ತೆ. ಅದನ್ನೆಲ್ಲ ತೊಳೆದಿರೋದೆಲ್ಲ ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಇದನ್ನು ತುಂಬ ಬೇಡ, ಒಂದು ಸ್ವಲ್ಪ ಬಾಡಿಸಿ ಆದಮೇಲೆ ಅದಕ್ಕೆ ಆವಾಗಲೇ ಬಾಡಿಸಿ ಒಂದು 5 ನಿಮಿಷ ಬಾಡಿಸಿದ್ರೆ ಸಾಕು, ತುಂಬ ಬಾಡಿಸೋದೇನು ಬೇಡ. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು, ಇವಾಗಲೇ ಉಪ್ಪು ಹಾಕಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಒಂದು ಬಾಡಿಸಿ ಮಸಾಲೆ ಅದು ಇದು ಎಲ್ಲ ಆದಮೇಲೆ ಲಾಸ್ಟಿಗೆ ಹಾಕಿದ್ರೆ ಉಪ್ಪೇ ಹಿಡಿಯಲ್ಲ. ಒಗ್ಗರಣೆಗೆ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಆಗಿದ ತಕ್ಷಣವೇ ಉಪ್ಪು ಹಾಕಬೇಕು. ಆಮೇಲೆ ಅದು ಸ್ವಲ್ಪ ಬಾಡ್ತಾ ಇದೆ ಅಂತ ಅಂದಾಗ ಸಾಂಬಾರು ಪೌಡ್ರು, ಮಾಮೂಲಿ ನನ್ನ ಸಾಂಬಾರು ಪೌಡ್ರು ನಾನು ಮನೇಲೇ ಮಾಡೋದಿದು. ಸಾಂಬಾರು ಪೌಡ್ರು ನಮ್ಗೆ ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳೋಣ. ಆಮೇಲೆ ಸಾಂಬಾರು ಪೌಡರ್ ಆದಮೇಲೆ ಖಾರದ ಪುಡಿನೂ ನಾನು ಮನೇಲೇ ಮಾಡಿಸ್ತೀನಿ. ಖಾರದ ಪುಡಿ ಒಂದು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು, ಯಾಕೆಂದರೆ ಲವಂಗ ಮರಾಠಿ ಮೊಗ್ಗು ಅದೆಲ್ಲ ಸ್ವಲ್ಪ ಖಾರ ಇರೋದ್ರಿಂದ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೋಬೇಕು, ನಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸಿ ಮಸಾಲೆ ತೊಳೆದಿದ್ದು ನೀರಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು. ತುಂಬ ಹೊತ್ತೇನು ಕುದಿಸೋದು ಬೇಡ, ಸ್ವಲ್ಪ ಕುದಿಸಿ ಒಂದು ಸ್ವಲ್ಪ ನೀರು ಹಾಕಿ, ಅಂದರೆ ಎಷ್ಟು ಬೇಕು ನಮಗೆ ನೀರು, ಸಾಂಬಾರು ಎಷ್ಟು ಬೇಕು ಅಷ್ಟನ್ನು ಹಾಕಿ ನಾನು ಕುದಿಯೋಕ್ಕೆ ಬಿಡ್ತೀನಿ. ಕಾಯಿ ರಸನ ಲಾಸ್ಟಿಗೆ ಹಾಕ್ತೀನಿ. ಅದು ಕುದೀತಾ ಇದೆ ಇನ್ನೇನು ಅಂತ ಅಂದಾಗ ತೆಂಗಿನಕಾಯಿ ಮತ್ತು ಕಡಲೆ
ತೆಂಗಿನಕಾಯಿ ಮತ್ತು ಕಡಲೆನ ಬೇರೆ ಇನ್ನೇನು ಹಾಕಲ್ಲ, ಎಲ್ಲ ಮಸಾಲೆ ಅಲ್ಲೇ ಹಾಕಿರ್ತೀನಿ. ಅದನ್ನು ರುಬ್ಬಿ ಇಟ್ಕೋತೀನಿ. ಅದನ್ನು ಮಸಾಲೆ ಅಂತೂ ತುಂಬ ನುಣ್ಣಗೆ ರುಬ್ಬಿದರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಸಾಂಬಾರು ಇಲ್ಲಿ ಕುದೀತಾ ಇರುತ್ತೆ. ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಕಾಯಿ ರಸ ಸೇರಿಸ್ಬೇಕು. ಕಾಯಿ ರಸ ಸೇರಿಸಿದ ಮೇಲೆ ತುಂಬ ನೀರು ಸೇರಿಸ್ಬಾರ್ದು. ಹಾಗೆ ಲಾಸ್ಟಿಗೆ ಕಾಯಿ ರಸ ಎಲ್ಲ ಸೇರಿಸಿ ಆದಮೇಲೆ ನಾನು ಮೊಟ್ಟೆ ಇದು ಎಲ್ಲ ಇಟ್ಕೊಂಡಿರ್ತೀನಲ್ಲ ಅದನ್ನು ಲಾಸ್ಟಿಗೆ ಹಾಕ್ತೀನಿ. ಯಾಕೆಂದರೆ ಫಸ್ಟಿಗೆ ಹಾಕಿದ್ರೆ ನಾವು ಸೌಟಲ್ಲೆಲ್ಲ ಆಡಿಸ್ಬೇಕಾದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಆದ್ರೂ ಒಡೆದೋಯ್ತು. ನನ್ನ ಮಗಂಗೆ ಪಾಪ ಮೊಟ್ಟೆ ಅಂತ ಕೇಳ್ತಾ ಇತ್ತು, ಬಟ್ ಅದು ಒಡೆದೋಗಿತ್ತು. ಆಮೇಲೆ ಮುಚ್ಚಳ ಹಾಕಿ ಒಂದು 6ರಿಂದ 7 ಜಾಸ್ತಿನೇ ಬರೆಸ್ಬೇಕು, ಬೇಯೋದೇ ಇಲ್ಲ. ಇದು ಮಾಮೂಲಿ ನಾರ್ಮಲ್ ಚಿಕನ್ ಥರ. ನಾನು ಹೆಚ್ಚು ಕಮ್ಮಿ ಒಂದು 8-9 ವಿಷಲ್ ಹೊಡಿಸ್ತೀನಿ. ವಿಷಲೆಲ್ಲ ಹೋದ್ಮೇಲೆ ತೆಗ್ದು ನೋಡಿದ್ರೆ ಈ ಥರ ಇರುತ್ತೆ. ಆಮೇಲೆ ನಾನು ಯಾವುದೇ ಸಾಂಬಾರಾದ್ರೂ ಕೂಡ ವಿಷಲ್ ತೆಗೆದ್ಮೇಲೆ ಒಂದು ಸಲ ಮತ್ತೆ ಸ್ಟವ್ ಮೇಲೆ ಇಟ್ಟು ಕುದಿಸ್ತೀನಿ. ಕುದಿಸಿದ್ರೆ ಅದು ಗಟ್ಟಿಯಾಗುತ್ತೆ. ತೆಗೆದ ತಕ್ಷಣ ನೋಡಿದ್ರೆ ಹಾಗೆ ನೀರು ಥರ ಇರುತ್ತೆ. ಇದೇನಪ್ಪ ಸಾಂಬಾರು ನೀರು ಥರ ಇದೆ ಅನಿಸುತ್ತೆ. ತೆಗೆದು ನಾನು ಇನ್ನೊಂದು ಸಲ ಸ್ಟವ್ ಹಚ್ಚಿ ಅದನ್ನು ಕುದಿಸ್ತೀನಿ. ನಾನ್ ವೆಜ್ ಸಾಂಬಾರು ಆಗಿರೋದ್ರಿಂದ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ನಾನು ಸ್ವಲ್ಪ ಚಾಕ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ. ಹಂಗಾದರೆ ಹೊಟ್ಟೆ ನೋವು ಆ ಥರ ಎಲ್ಲ ಏನೂ ಬರಲ್ಲ ಅನ್ನೋದು ನಮ್ಮಮ್ಮ ಅವರೆಲ್ಲ ಮಾಡ್ತಾರೆ. ಸೊ ಹಂಗಾಗಿ ನಾನು ಮಾಡ್ತೀನಿ ಅದನ್ನು. ಅದು ಅಭ್ಯಾಸ ಆಗಿಬಿಟ್ಟಿದೆ ನಾನ್ ವೆಜ್ಜಿಗೆ ಮಾತ್ರ. ಅದನ್ನೆಲ್ಲ ಹಾಕಿ ಹಾಗೆ ಒಂದು ಸೈಡು ಅನ್ನಕ್ಕೂ ಇಟ್ಕೊಂಡಿದ್ದೆ, ಹಾಗೆ ಇನ್ನೊಂದು ಸೈಡ್ ಮುದ್ದೆನೂ ಮಾಡಿದೆ. ಹಾಗಾಗಿ ಆಯಿತು, ಎಲ್ಲ ಅಡುಗೆ ಎಲ್ಲ ಆಯಿತು. ನೋಡಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮಟನ್ ಸಾಂಬಾರ್ಗಿಂತ ಈ ಮೊಟ್ಟೆ ಕೋಳಿ ಸಾಂಬಾರು ಟೇಸ್ಟು ಸಖತ್ತಾಗಿರುತ್ತೆ. ನನಗಂತೂ ತುಂಬ ಫೇವ್ರೆಟ್ಟು. ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ನನ್ನ ಮಗನೂ ಪೀಸ್ ತಿನ್ನಲ್ಲ, ಬಟ್ ಸಾಂಬಾರು ತುಂಬ ಇಷ್ಟಪಡ್ತು ತಿಂತಾನೆ.